ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಫಾರ್ ದಿ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋನ ಮಾಡ್ತಾಯಿದ್ದೀನಿ. ನಂಗೆ ಗೊತ್ತು ತುಂಬ ಮಿಸ್ಟೇಕ್ಸ್ ಮಾಡಿದ್ದೀನಿ ಅಂತ, ಬಟ್ ಕ್ಷಮಿಸಿ. ಎಲ್ಲರೂ ಮಾರ್ನಿಂಗ್ ಸ್ಟಾರ್ಟ್ ಆಗೋದ್ರೆ ನನ್ನ ಮಾರ್ನಿಂಗ್ ಕೂಡ ಕಾಫಿ ಟೀ ಮಾಡೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಕಾಫಿ ಟೀ ಕುಡ್ದಾದ್ಮೇಲೆ ಮನೇನ ಒಂದು ರೌಂಡ್ ನೀಟಾಗಿ ಕ್ಲೀನ್ ಮಾಡ್ತೀನಿ. ಮಗು ಇರೋ ಮನೆ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ತುಂಬ ಗಲೀಜು ಹರಡ್ಕೊಂಡಿರುತ್ತೆ. ಸೊ ದಿನದಲ್ಲಿ ಒಂದು 2-3 ಸಾರಿ ಮನೇನ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿದಾದ್ಮೇಲೆ ಪಾತ್ರೆ ತೊಳೆಯೋದಿದ್ದರೆ ಪಾತ್ರೆ ತೊಳಿತೀನಿ, ಇಲ್ಲಾಂದರೆ ಡೈರೆಕ್ಟ್ ಟಿಫನ್ ರೆಡಿ ಮಾಡ್ತೀನಿ. ಬಟ್ ಇವತ್ತು ಸ್ವಲ್ಪ ಆಚೆ ಹೋಗೋದಿದೆ ಅಂತ ಟಿಫನ್ ನಾನು ಮನೇಲಿ ಮಾಡಿದ್ದಿಲ್ಲ. ಹಾಗೆ ಫ್ರೆಶ್ ಆಗಿ ರೆಡಿ ಆಗ್ತಾಯಿದ್ದೀನಿ. ಹಾಗೆ ನನ್ನ ಹೇರ್ ಕೇರ್ ಟಿಪ್ಸ್ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ, ಖಂಡಿತ ಹೇಳ್ತೀನಿ. ಹಾಗೆ ಇವತ್ತು ಮನೇಲಿ ಟಿಫನ್ ಮಾಡಿದ್ದಿಲ್ಲ, ಆಚೆಯಿಂದನೇ ತರಿಸ್ಕೊಂಡು ತಿಂದು ನೆಕ್ಸ್ಟು ಕೆಲ್ಸಕ್ಕೆ ಹೋಗೋಕ್ಕೂ ಮುಂಚೆನೇ ಸ್ವಲ್ಪ ಬಟ್ಟೆ ಇತ್ತು, ಅದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು, ಹಾಗೆ ಸ್ವಲ್ಪ ಬಿಸಿಲಿತ್ತಲ್ಲ ಡ್ರೈ ಆಗಲಿ ಅಂತ ಹಾಕಿ ನೆಕ್ಸ್ಟ್ ನಮ್ಮದು ಬ್ಯಾಂಕಲ್ಲಿ ಕೆಲಸ ಇರೋದ್ರಿಂದ ಬ್ಯಾಂಕ್ ಕೆಲಸಕ್ಕೆ ಹೋಗಿದ್ದೆ. ಕೆಲಸ ಎಲ್ಲ ಮುಗಿದ್ಮೇಲೆ ಹಸ್ಬೆಂಡ್ಗೋಸ್ಕರ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಮನೆಗೆ ಬಂದು ಟೀ ಮಾಡಿಕೊಂಡು ಟೀ ಕುಡಿದೆ. ಸ್ವಲ್ಪ ವೆದರ್ ಚೇಂಜ್ ಆಗಿತ್ತು, ಮಳೆ ಬರೋ ಸಿಚುವೇಶನ್ ಇತ್ತು. ಬೇಗ ತೋಟಕ್ಕೆ ಹೋಗಿಬಿಟ್ಟು ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಬೇಕಿತ್ತು, ಅದೆಲ್ಲ ಕಿತ್ಕೊಂಡ್ಬಿಟ್ಟು ಬರೋಣ ಅಂತ ಬಂದೆ. ಹಾಗೆ ನೀವುಗಳು ನನಗೆ ಸಜೆಸ್ಟ್ ಮಾಡಿ ನಾನಿನ್ನೂ ಈ ವಿಡಿಯೋದಲ್ಲಿ ಏನನ್ನು ಆ್ಯಡ್ ಮಾಡಬೇಕು, ಹಾಗೆ ಏನು ಆ್ಯಡ್ ಮಾಡಬಾರ್ದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ದ್ಯಾಟ್ ನಾನು ನೆಕ್ಸ್ಟು ವೀಡಿಯೋ ಮಾಡಿದಾಗ ನೀವು ಹೇಳಿರೋ ಥರ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ನಾನು ಫಾರ್ ದಿ ಫಸ್ಟ್ ಟೈಮ್ ಅಂತ ಆವಾಗಲೇ ಹೇಳಿದೆ, ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಈ ವಿಡಿಯೋಗೆ ಏನಾದರೂ ವ್ಯೂಸು ಲೈಕ್ಸು ಚೆನ್ನಾಗಿ ಬಂದರೆ ನೆಕ್ಸ್ಟ್ ವೀಡಿಯೋ ಖಂಡಿತವಾಗೂ ಮಾಡ್ತೀನಿ. ಹಾಗೆ ನಮ್ಮ ತೋಟದಲ್ಲಿ ತುಂಬ ಥರದ್ದು ವೆಜಿಟೇಬಲ್ಸ್ ಹಾಕಿದ್ದೀವಿ, ಫ್ರೂಟ್ಸ್ಗಳನ್ನ ಕೂಡ ಹಾಕಿದ್ದೀವಿ. ಇವಾಗೆಲ್ಲ ಫ್ರೂಟ್ಸು ಚಿಕ್ಕ ಚಿಕ್ಕದಾಗಿ ಬಿಡ್ತಾ ಇದೆ. ಹಾಗೆ ನುಗ್ಗೆ ಸೊಪ್ಪು ಕೂಡ ಎಷ್ಟು ಚೆನ್ನಾಗಿ ಬೆಳೆದಿದೆ. ಬೋಂಡ ಮಾಡೋಕ್ಕೆ ಮಾತ್ರ ಸೂಪರಾಗಿರುತ್ತೆ. ಕಿತ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಮನೇಲಿ ಇವತ್ತು ಹಸ್ಬೆಂಡ್ ನಾನ್ ವೆಜ್ ತರ್ತೀನಿ ಅಂತ ಹೇಳಿದರು, ಅದಕ್ಕೆ ಕಿತ್ಕೊಂಡಿಲ್ಲ. ತೋಟದಿಂದ ಮನೆಗೆ ಬಂದು ಕಬಾಬ್ಗೆ, ಬಿರಿಯಾನಿಗೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಅಡುಗೆನೂ ಮಾಡಿದೆ. ಇವತ್ತು ನನ್ನ ಡೇ ಈ ಥರ ಇತ್ತು. ಥ್ಯಾಂಕ್ ಯು.